ಕಾಸರಗೋಡಿನ ಸಮಸ್ತ ಕನ್ನಡ ವಿದ್ಯಾರ್ಥಿಗಳಿಗೆ ನಾನು ಉದಯ್ ಕುಮಾರ್ ಮಾಡುವ ಪ್ರೀತಿಯ ನಮಸ್ಕಾರ. ಪ್ರೀತಿಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ಅಮೆರಿಕ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಹಾಗೂ ಫ್ರೆಂಚ್ ಕ್ರಾಂತಿಯ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಇವತ್ತು ಲ್ಯಾಟಿನ್ ಅಮೆರಿಕ ಕ್ರಾಂತಿಯ ಬಗ್ಗೆ ನಾವು ತಿಳಿದುಕೊಳ್ಳೋಣ. 1808ರಿಂದ 1833 ತನಕ ಸತತ ಹೋರಾಟದ ಫಲವಾಗಿ ಲ್ಯಾಟಿನ್ ಅಮೆರಿಕ ಸ್ವತಂತ್ರಗೊಂಡಿತು. ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ, ಮಧ್ಯ ಅಮೆರಿಕದಲ್ಲಿ ಮೆಕ್ಸಿಕೋ, ಕರೇಬಿಯನ್ ಪ್ರದೇಶ ಇವನ್ನೊಳಗೊಂಡ ಪ್ರದೇಶದಲ್ಲಿ ಹೆಚ್ಚಾಗಿ ಪ್ರಾಚೀನ ಭಾಷೆಯಾದಂತಹ ಲ್ಯಾಟಿನ್ ಭಾಷೆಯನ್ನು ಮಾತನಾಡುವ ಜನರು ವಾಸ ಮಾಡ್ತಾ ಇದ್ದಾಯಿತು. ಆದುದರಿಂದ ಈ ಪ್ರದೇಶವನ್ನು, ಮಧ್ಯ ಅಮೆರಿಕದಲ್ಲಿ ಬರುವಂತಹ ಕೆಲವು ಪ್ರದೇಶಗಳನ್ನು ಲ್ಯಾಟಿನ್ ಅಮೆರಿಕ ಎಂಬುದಾಗಿ ಕರೆಯುತ್ತಾರೆ. ಯುರೋಪಿಯನರಾದಂತಹ ಪೋರ್ಚುಗೀಸರು ಹಾಗೂ ಸ್ಪೇನರು ತಮ್ಮ ರಾಜ್ಯವನ್ನು ವಿಸ್ತರಿಸಿಕೊಂಡು ಲ್ಯಾಟಿನ್ ಅಮೆರಿಕಕ್ಕೆ ಬರುತ್ತಾರೆ. ಇಲ್ಲಿ ಬಂದು ಪ್ರತ್ಯೇಕ ಕಾಲನಿಗಳಾಗಿ ಈ ಪ್ರದೇಶವನ್ನು ಮಾರ್ಪಡಿಸಿಕೊಂಡು ಇಲ್ಲಿ ಆಳ್ವಿಕೆಯನ್ನು ಮಾಡ್ತಾರೆ. ದಬ್ಬಾಳಿಕೆಯ ಆಳ್ವಿಕೆಯನ್ನು ಮಾಡಿ ಇಲ್ಲಿರುವ ಸಂಪತ್ತುಗಳನ್ನೆಲ್ಲ ಲೂಟಿ ಮಾಡಿ ಕೊಂಡೋಗ್ತಾರೆ. ಜೊತೆಗೆ ಮರ್ಕಂಡಲಿಸಂ ಲೀಸ್ಟ್ ನಲ್ಲಿ ಹೇಳುವಂತೆ, ಮರ್ಕಂಡಲಿಸಂ ಕಾನೂನಲ್ಲಿ ಹೇಳುವ ಪ್ರಕಾರ ಅದನ್ನೇ ಹೋಲಿಸುವ ಕಾನೂನನ್ನು ಇಲ್ಲಿ ಜನರ ಎದುರುಗಡೆ ಹಾಕಿಕೊಂಡು ಅವರು ಆಳ್ವಿಕೆಯನ್ನು, ದಬ್ಬಾಳಿಕೆಯ ಆಳ್ವಿಕೆಯನ್ನು ಮಾಡ್ತಾರೆ. ನಿರ್ಬಂಧ ಪೂರ್ವಕವಾದಂತಹ ಮತ ಪರಿವರ್ತನೆಯನ್ನು ಮಾಡ್ತಾರೆ. ನಾಗರಿಕತೆಯನ್ನು ನಾಶ ಮಾಡಿಕೊಳ್ಳುತ್ತಾ, ಭಾಷೆ ಆಚಾರ ವಿಚಾರಗಳನ್ನು ನಾಶ ಮಾಡುತ್ತಾ, ತಮ್ಮದೇ ಆದಂಥ ಭಾಷೆ ಆಚಾರ ವಿಚಾರಗಳನ್ನು ಜನರಲ್ಲಿ ಹೇರಿಕೆ ಮಾಡಿಕೊಂಡು ಅವರು ತಮ್ಮ ವಂಶವನ್ನು ಬೆಳೆಸ್ತಾ ಮುಂದೆ ಬರ್ತಾರೆ. ಅವರು ಜೊತೆಗೆ ಸ್ಪೇನ್ ಮಾದರಿಯಲ್ಲಿ ದೇವಾಲಯಗಳನ್ನು ನಿರ್ಮಿಸುವಂಥದ್ದು, ಸ್ಪೇನ್ನ ಅದೇ ಮಾದರಿಯಲ್ಲಿ ಮನೆಗಳನ್ನು ನಿರ್ಮಿಸುವಂಥದ್ದು, ಕೃಷಿ ಉತ್ಪನ್ನಗಳನ್ನು ಮಾಡುವಂಥದ್ದು ಇತ್ಯಾದಿಗಳನ್ನು ಮಾಡುವುದು ಮಾತ್ರವಲ್ಲದೆ ಎಲ್ಲಾ ರಂಗಗಳಲ್ಲಿ ಕೂಡ ಸ್ಪೇನ್ ಹಾಗೂ ಪೋರ್ಚುಗಲ್ ಇವರ ಆಧಿಪತ್ಯವನ್ನು ಸ್ಥಾಪಿಸಿಕೊಂಡು ಜನರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ತೊಂದರೆಯನ್ನು ಕೊಡುತ್ತಾ ಅವರು ಮುಂದುವರಿತಾ ಇದ್ರಾಯ್ತು. ಇದು ಅಲ್ಲದೆ ಅಲ್ಲಿರುವಂತಹ ಎಲ್ಲ ಜನರನ್ನು ಗುಲಾಮರಂತೆ ಮಾಡಿಕೊಂಡು ಅವರನ್ನು ಕಷ್ಟಪಟ್ಟು ದುಡಿಸ್ತಾ ಇದ್ರಾಯ್ತು. ಪ್ರೀತಿಯ ವಿದ್ಯಾರ್ಥಿಗಳೇ, ಪ್ರತಿಯೊಂದು ಕ್ರಾಂತಿಯಲ್ಲಿ ಕೂಡ ಬಲಿಷ್ಠರಾದ ವ್ಯಕ್ತಿಗಳು ಮುಂದೆ ಬಂದು ಪ್ರಚೋದನೆಯನ್ನು ನೀಡುವಂತ ನಾವು ಚರಿತ್ರೆಯಲ್ಲಿ ಕಾಣ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಲ್ಯಾಟಿನ್ ಅಮೆರಿಕದಲ್ಲಿ ಕೂಡ ಪ್ರಸಿದ್ಧವಾದಂತಹ 3 ವ್ಯಕ್ತಿಗಳನ್ನು ನಾವು ಕಾಣ್ತೇವೆ. ಫ್ರಾನ್ಸಿಸ್ಕೋ ಮಿರಾಂಡಾ ಇವರು ಪ್ರಪ್ರಥಮವಾಗಿ ಲ್ಯಾಟಿನ್ ಅಮೆರಿಕ ಕ್ರಾಂತಿಯ ಮೊದಲ ಸ್ವರವನ್ನು ಆ ಪ್ರದೇಶದಲ್ಲಿ ಉಚ್ಚರಿಸಿದ ವ್ಯಕ್ತಿ. ಅದೇ ರೀತಿಯಲ್ಲಿ ಎರಡನೇದಾಗಿ ಸೈಮನ್ ಬೋಲಿವರ್ ಇವರು ಅಲ್ಲಿಯ ಜನರ ವಿಮೋಚನೆಗೆ ಬೇಕಾಗಿ ಪ್ರಯತ್ನವನ್ನು ಮಾಡಿದವರು. ಅವನನ್ನು ಪ್ರತ್ಯೇಕವಾಗಿ ವಿಮೋಚಕ ಎಂಬುದಾಗಿ ಕರೆಯುತ್ತಾರೆ. ಮೂರನೆಯದಾಗಿ ಬರುವಂತದ್ದು ಜೋಸೆ ಡಿ ಸಾನ್ ಮಾರ್ಟಿನ್ ಎಂಬುದಾಗಿ. ಇವರು ಪ್ರತ್ಯೇಕ ಸೈನ್ಯವನ್ನೆಲ್ಲ ಕಟ್ಟಿಕೊಂಡು ಈ ಲ್ಯಾಟಿನ್ ಅಮೆರಿಕ ಜನರನ್ನು ಸಂರಕ್ಷಿಸಬೇಕಾಗಿ ಸೈನ್ಯವನ್ನು ಕಟ್ಟಿಕೊಂಡು ಮುಂದೆ ಬರ್ತಾರೆ. ಆಗ ಅವನನ್ನು ಲ್ಯಾಟಿನ್ ಅಮೆರಿಕದ ಸಂರಕ್ಷಕ ಎಂಬುದಾಗಿ ಕೂಡ ಕರೀತೇವೆ. ಈ ರೀತಿಯಲ್ಲಿ 1808ರಿಂದ ಪ್ರಾರಂಭಿಸಿದ ಸ್ವಾತಂತ್ರ್ಯ ಸಮರ 1833ರಲ್ಲಿ ಕೊನೆಗೊಳ್ಳುತ್ತದೆ. ತದಾದ ನಂತರ ಲ್ಯಾಟಿನ್ ಅಮೆರಿಕ ಸ್ವತಂತ್ರವಾಗ್ತದೆ. ಮೆಕ್ಸಿಕೋ, ಪೆರು, ಕೊಲಂಬಿಯಾ, ಬೊಲಿವಿಯಾ ಎಂಬ ಪ್ರದೇಶಗಳೆಲ್ಲವೂ ಕೂಡ ಸ್ವತಂತ್ರವಾಗಿ ನಂತರ ಕಾಣಲ್ಪಡುತ್ತದೆ. ಪ್ರೀತಿ ವಿದ್ಯಾರ್ಥಿಗಳೇ, ಇದಕ್ಕೆ ಇವತ್ತಿನ ವಿಷಯ. ಚೆನ್ನಾಗಿ ಕಲಿಯಿರಿ. ಮುಂದಿನ ತರಗತಿಯಲ್ಲಿ ಮುಂದಿನ ವಿಷಯವಾಗಿ ಬರ್ತೇನೆ. ಎಲ್ರಿಗೂ ಕೂಡ ನಮಸ್ಕಾರ.